ಒಡೆದೋಗುತ್ತೆ ಅಥವಾ ಕುಸಿತ ಆಗುತ್ತೆ. ಅಂದ್ರೆ ಅಜಿತ್ ಪವಾರ್ ಮತ್ತೆ ಶಿಂದೆ ಅಂತ ನಾಯಕರು ಕಾಂಗ್ರೆಸ್ ನಲ್ಲಿ ಹುಟ್ಕೊಡ್ತಾರೆ, ಯಾವಾಗ ಬೇಕಿದ್ರು ಅವರು ಬಿಜೆಪಿ ಹೋಗಿ ಜಾಯ್ನ್ ಆಗ್ಬಹುದು ಅನ್ನೋದು. ಭ್ರಮೆನಲ್ಲಿರೋರಿಗೆ ನಾವೇನು ಮಾಡಕ್ಕಾಗಲ್ಲ. ಭ್ರಮೆನಲ್ಲಿರೋರು ಭ್ರಮಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವವನ್ನು ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ. ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸರ್, ಈಗ ಕಾನೂನನ್ನ ಎಲ್ರಿಗೂ ಒಂದೇ ಮಾಡಿ ಇವತ್ತು ಇದೇ ಒಂದು ಇದೊಂದು ವಿಚಾರವಾಗಿ ಬೇರೆ ವಿರೋಧ ಪಕ್ಷಗಳು ಏನಾದ್ರು ಒಬ್ಬ ಸದಸ್ಯ ಇದಕ್ಕೆ ಸೈನ್ ಹಾಕಿದ್ದಿದ್ರೆ ಅಥವಾ ಒಬ್ಬ ವಿರೋಧ ಪಕ್ಷದವ್ರು ಯಾರಾದ್ರೂ ಇದರಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ನಿಮ್ಮ ಸರ್ಕಾರ ಸುಮ್ಮನೆ ಇರ್ತಿತ್ತ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ನೀವು ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ವಿರೋಧ ಪಕ್ಷಗಳು ಇಲ್ಲ ಅಂತ ಅಂದಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಗಾಳಿಗೆ ಡಿಕ್ಟೇಟರ್ಶಿಪ್ ಅಲ್ಲಿ ಸರ್ಕಾರ ನಡೀತಾ ಇದೆ. ಯಾವ ಸಂಸ್ಥೆಗಳು ಬಾಕಿ ಉಳ್ಕೊಂಡಿಲ್ಲ. ಸೊ ಇವತ್ತು ಬಿಲ್ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ಯಾರ್ದು ಅಡ್ಡಿ ಆತಂಕ ಏನಿಲ್ಲ. ಆದ್ರೆ ಇವತ್ತು ಈ 130 ಕೋಟಿ ಜನರ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹೋರಾಟ ಮಾಡ್ತಾ ಇದೆ. ಸರ್, ಮುಖ್ಯ ವಿಧಾನಸಭೆಯಲ್ಲಿ ಒಂದು ನಾಯಕರಾಗಿದ್ದಾರೆ. ಅವರಲ್ಲಿ ಎತ್ತಬೇಕಾಗಿತ್ತು ಆ ವಿಚಾರವನ್ನ. ಅಲ್ಲೇನು ಯಾವುದೇ ವಿಧವಾದಂತಹ ಸ್ಪ್ರೇ ಆಗ್ಲಿ ಭಯೋತ್ಪಾದಕ ರೀತಿಯಲ್ಲಿ ಬಂದು ದಾಳಿ ಮಾಡಿದಂತದ್ದಲ್ಲ. ಅವರು ಒಳಗಡೆ ಬಂದು ಕುಳಿತು ಸದಸ್ಯರ ರೀತಿಯಲ್ಲಿ ಕುಳಿತು ಹೋಗಿದ್ರೆ ಹೊತ್ತು ಯಾವುದೇ ಒಂದು ಥ್ರೆಟ್ ಅನ್ನ ವ್ಯಕ್ತಪಡಿಸಲಿಲ್ಲ. ಇಲ್ಲಿ ನಮ್ಮ ಲೋಕಸಭಾ ಅಧಿವೇಶನಕ್ಕೆ ಲೋಕಸಭಾ ಯಾರೇ ನೋಡ್ಲಿಕ್ಕೆ ಗ್ಯಾಲರಿಗೆ ಬರ್ತಕ್ಕಂಥವ್ರು ಒಂದು ಸಣ್ಣ ಪೇಪರ್ ಅನ್ನು ಕೂಡ ಒಳಗಡೆ ಬಿಡುವಂತದ್ದಲ್ಲ. ಇವತ್ತು ಅನೇಕ ವಸ್ತುಗಳು ಒಳಗಡೆ ಬಂದಿದೆ ಅಂತ ಹೇಳಿದ್ರೆ ಅದು ಸೆಕ್ಯೂರಿಟಿ ಲ್ಯಾಪ್ಸಸ್ ಅಲ್ಲದೆ ಅಂತ ಒಂದು ಸದನ ಕಟ್ಟಿದೀವಿ ಅಂತ ಹೇಳಿ ವಿಶೇಷವಾಗಿ ಅವರು ವಿನ್ಯಾಸ ಮಾಡಿದೀವಿ. ಎಲ್ಲಾ ತರದ ಟೆಕ್ನಾಲಜಿನ ನಾವು ಅಳವಡಿಸಿಕೊಂಡಿದೀವಿ. ಯಾವುದೇ ಮುಂದಕ್ಕೆ ಭಯ ಇಲ್ಲ. ಎಂಥದೇ ಸಂದರ್ಭ ಬಂದರೂ ಕೂಡ ಲೋಕಸಭೆ ಇದು ಏನು ನಮ್ಮ ಸಂಸತ್ ಭವನ ಸೇಫ್ ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು. ಅದು ಇವತ್ತು ಕೇವಲ ಯಾರೋ ಒಂದು 4-5 ಜನ ಕಾರಣಗಳಿಗೋಸ್ಕರ ಅವ್ರೇನ್ ಕಾರಣ ಕೊಟ್ಟರು ಅದು ಬೇರೆ ವಿಚಾರ. ಆದ್ರೆ ಲ್ಯಾಪ್ಸಸ್ ಏನಾಗಿದೆ ಅದನ್ನ ಸರ್ಕಾರ ಒಪ್ಕೋಬೇಕಾಗ್ತದೆ. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದು ಕೂಡ ಅಸೆಂಬ್ಲಿ ಹೌಸ್ ನಡಿಬೇಕಾದ್ರೆ ಹೌಸ್ ಆರ್ಡರ್ ಅಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆದಂತಕ್ಕಂಥದ್ದು ನಾವು ಖಂಡಿಸ್ತಾ ಇದ್ದೇವೆ. ಅದನ್ನಕ್ಕೋಸ್ಕರ ನಮ್ಮ ಹೋರಾಟ ನಡೀತಾ ಇದೆ, ಬೇರೇನೂ ಅಲ್ಲ. ಕುಮಾರಸ್ವಾಮಿ ಅವರು ತಿಳ್ಕೊಂಡಂಗೆ ಕುಮಾರಸ್ವಾಮಿ ಅವರು ಗಂಟೆಗೊಂಥರ ಮಾತಾಡ್ತಾರಲ್ಲ, ಅದಕ್ಕಲ್ಲ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿದೆ ಯಾರ್ಯಾರು ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೆಂತಕ್ಕೋಸ್ಕರ ಏನೇನು ಆಡ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಒಟ್ಟಾರೆ ಲೋಕಸಭೆಯ ಸೆಕ್ಯೂರಿಟಿ ಬಗ್ಗೆ, ಲೋಕಸಭೆಯಲ್ಲಿ ನಡೆದಂತಹ ದುರ್ಘಟನೆ ಬಗ್ಗೆ, ಅವತ್ತು ನಡೆದಂತಹ ಪ್ರಸಂಗದ ಬಗ್ಗೆ ಕೆಲವರು ಚಕಾರ ಎತ್ತಿರ್ತಕ್ಕಂಥದ್ದು, ಸದಸ್ಯರುಗಳಾಗಿ ಚಕಾರ ಎತ್ತಿರ್ತಕ್ಕಂಥದ್ದು ನಮ್ಮ ಹಕ್ಕು. ಅದನ್ನ ನಾವು ಮಾಡ್ತಾ ಇದೀವಿ. ಪಕ್ಷದ ಕೆಲಸ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೋಸ್ಕರ ಅವರು ಹೊಂದಾಣಿಕೆ ಆಗಿದೆ. ಸೊ ಎಲ್ಲಾ ಮೌಲ್ಯಗಳನ್ನ ಗಾಳಿಗೆ ತೂರಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡಕ್ಕಲ್ಲ, ಹತ್ರ ಇದೆ, ತೀರ್ಮಾನ ಮಾಡ್ತಾರೆ. ಪ್ರಧಾನಿಯನ್ನು ಕೂಡ ಭೇಟಿಯಾಗಿದ್ದಾರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು. ಕುಟುಂಬದವ್ರಿಗೆ ಆಶೀರ್ವಾದ ಬೇಕಾಗಿತ್ತು ಅಂತ ಕಾಣಿಸ್ತದೆ, ಅದಕ್ಕೆ ಹೋಗಿ ಭೇಟಿ ಕೇಳಿದ್ದಾರೆ. ಪಕ್ಷದವರು ಅವರ ಅನುಕೂಲಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು, ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಮ್ಮ ಏನು ವಾಯ್ಸ್ ಇದೆ ಆ ವಾಯ್ಸ್ ಅನ್ನ ದಮನ ಮಾಡತಕ್ಕಂಥ ಪ್ರಯತ್ನಗಳು ಲೋಕಸಭೆನಲ್ಲೂ ನಡೀತಾ ಇದೆ, ರಾಜ್ಯಸಭೆನಲ್ಲೂ ನಡೀತಾ ಇದೆ, ಹೊರಗಡೆನೂ ಕೂಡ ನಡೀತಾ ಇದೆ. ಇವತ್ತು ನಾವು ನಮ್ಮ ವಾಯ್ಸ್ ಅನ್ನ ತೋರಿಸಬೇಕು ಅಂತ ಅಂದ್ರೆ ನಾವು ಪ್ಲೇ ಕಾರ್ಡ್ಗಳನ್ನ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಪ್ಲೇ ಕಾರ್ಡ್ ಅನ್ನ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ನಮ್ಮನ್ನ ಬೆಳಬೇಡಿ ಅಂತಕ್ಕಂಥ ಒಂದು ನಿರ್ಣಯವನ್ನ ತೆಗೆದುಕೊಂಡು ನಮ್ಮ ಎಲ್ಲ ಸದಸ್ಯರುಗಳನ್ನ ಇವತ್ತು ಹೊರ ಹಾಕ್ತಕ್ಕಂಥದ್ದು. ಇವತ್ತು ಹಿಂದಿನಿಂದನೂ ಕೂಡ ಸುಮಾರು ಸ್ವತಂತ್ರ ಬಂದು ನಮಗೆ 75 ವರ್ಷಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಭಾರತೀಯ ಜನತಾ ಪಕ್ಷದವರು ವಾಜಪೇಯಿ ಅಂತ ನಾಯಕರು, ಅಡ್ವಾಣಿ ಅಂತ ನಾಯಕರು, ರಾಜನಾಥ್ ಸಿಂಗ್ ಅಂತವರು, ಸುಷ್ಮಾ ಸ್ವರಾಜ್ ಅಂತವರು ಕೂಡ ವೆಲ್ನಲ್ಲಿ ಬಂದು ಹೋರಾಟವನ್ನ, ಪ್ರತಿಭಟನೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡಿದ್ದಾರೆ. ಆದ್ರೆ ಇಡೀ 75 ವರ್ಷದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಸದಸ್ಯರನ್ನ ಆಚೆ ಹಾಕಿರ್ತಕ್ಕಂಥ ಕೀರ್ತಿ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸಲ್ತದೆ. ಇದು ಮಾಡಿಲ್ಲ ಅಂತ ಹೇಳ್ತಿದ್ರೆ, ಒಂದ್ ವೇಳೆ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದೆ ಆಗ್ಲಿ ನೀವು ಸ್ವಾಗತ ಮಾಡ್ತೀರಾ? ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ. ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ ಅವರು.
ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ವಾಗತ ಮಾಡ್ತೀನಿ.